ವೆಲ್ಕಮ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ನಾನಿವತ್ತು ರುಮಾಲಿ ರೊಟ್ಟಿಯನ್ನು ಮಾಡಿಕೊಂಡೆ. ಮೊದಲು ನಾನು 3 ಬಟ್ಟಲು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಜರಡಿಗೆ. 1 ಬಟ್ಟಲು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ನಾನು ಒಂದು ಅರ್ಧ ಲೀಟ್ರು ಹಾಲನ್ನು ಬಳಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ನಾನು ಪೂರ ಹಾಲಲ್ಲೇ ಇದನ್ನು ಕಲಿಸ್ಕೊಂಡೆ. ಈಗ ಚೆನ್ನಾಗಿ ಕಲಿಸ್ಕೊಂಡ ನಂತರ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸವರಿಬಿಟ್ಟು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ. ಸೊ ಈಗ ನೆಂದಿದೆ. ಇದನ್ನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನಂತರ ಉಂಡೆಗಳನ್ನಾಗಿ ಮಾಡಿಕೊಂಡು ಇದನ್ನು ಚಪಾತಿ ರೀತಿಯಲ್ಲಿ ಮೈದಾ ಹಿಟ್ಟನ್ನು ಉದುರಿಸ್ಕೊಳ್ತಾ ಮಾಡಿಕೊಂಡು, ಇದರ ಮುಖ್ಯ ಭಾಗ ಎಂದರೆ 2 ಕೈಗಳಿಂದ ಉದ್ದಿದ ನಂತರ ತಿರ್ಗ ಮುರುಗ ಮಾಡ್ಕೊಳ್ಳೋದು. ಸೊ ಈ ರೀತಿ ಮಾಡಿಕೊಂಡು ಮೊದಲು ಹಂಚನ್ನು ಕಾಯಿಸ್ಬಿಟ್ಟು ಮತ್ತೆ ಉಲ್ಟಾ ಹಾಕಿಬಿಟ್ಟು ಆವಾಗಲೂ ಕಾಯಿಸಿ ಮೇಲಿನ ಉಲ್ಟಾ ಭಾಗದಲ್ಲಿ ನಾವು ರುಮಾಲಿ ರೊಟ್ಟಿಯನ್ನು ಬೇಯಿಸ್ಕೊಳ್ಬೇಕು. ಸೊ ಅದೇ ರೀತಿಯಲ್ಲೇ ಬೇಯಿಸ್ಕೊಂಡೆ. ಒಂದು ಬಟ್ಟೆಯನ್ನು ತೆಗೆದುಕೊಂಡು ಒತ್ತಿದರೆ ಸ್ವಲ್ಪ ಉಬ್ಬಿ ಬರುತ್ತೆ. ತುಂಬ ತೆಳ್ಳಗೆ ಉತ್ಕೊಳ್ಬಾರ್ದು, ತುಂಬ ದಪ್ಪಗೂ ಕೂಡ ಉತ್ಕೊಳ್ಬಾರ್ದು ರುಮಾಲಿ ರೊಟ್ಟಿಯನ್ನು. ಇದೇ ರೀತಿ ಎಲ್ಲ ರೊಟ್ಟಿಗಳನ್ನು ಮಾಡಿಕೊಳ್ಬೇಕು ಮತ್ತು ಬೇಯಿಸ್ಕೊಳ್ಬೇಕು. ಈ ರೊಟ್ಟಿ ಪ್ರತಿ ಯಾವುದೇ ಗ್ರೇವಿಗೂ ತಿನ್ನೋಕ್ಕೆ ಹೊಂದಾಣಿಕೆ ಆಗುತ್ತೆ. ಈ ರೊಟ್ಟಿ ತಿರ್ಗಾ ಮುರ್ಗ ಮಾಡೋದ್ರಿಂದ 2 ಕೈಗಳಿಂದ ಇನ್ನಷ್ಟು ದೊಡ್ಡದು ಆಗುತ್ತೆ ಮತ್ತು ತೆಳ್ಳಗೂ ಕೂಡ ಆಗುತ್ತೆ. ದಪ್ಪ ಉದ್ದಿದಾಗ ನಾವು ಹೆಚ್ಚು ಈ ರೀತಿ ಮಾಡ್ಕೋಬೇಕಾಗುತ್ತೆ. ಉದ್ದುವಾಗಲೇ ತೆಳ್ಳಗೆ ಉತ್ಕೊಂಡ್ರೂ ಪ್ರಾಬ್ಲಮ್ ಇಲ್ಲ. ಈ ರೀತಿಯಲ್ಲಿ ಎಲ್ಲ ರೋಟಿಗಳನ್ನು ಮಾಡಿಕೊಂಡೆ. ಇದನ್ನು ಮಾಮೂಲಾಗಿ ಕೂಡ ಬೇಯಿಸ್ಕೋಬಹುದು ಅಥವಾ ಈ ರೀತಿಯಲ್ಲಿ ಮೊದಲು ಹಂಚನ್ನು ಕಾಯಿಸ್ಬಿಟ್ಟು ಉಲ್ಟಾ ಹಾಕಿ ಅದನ್ನು ಕೂಡ ಕಾಯಿಸಿ ಆಮೇಲೆ ರೋಟಿಯನ್ನು ಮಾಡಿಕೊಳ್ಬಹುದು. ಈಗ ರುಮಾಲಿ ರೊಟ್ಟಿ ರೆಡಿಯಾಗಿದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬಟರ್ ಪನ್ನೀರ್ ಮಸಾಲ ಅಥವಾ ಯಾವುದೇ ಗ್ರೇವಿ ಜೊತೆಗೂ ಈ ರೊಟ್ಟಿ ಸೂಟ್ ಆಗುತ್ತೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.